ಒಮ್ಮೆ ಒಂದು ಶಾಂತವಾದ ಕಾಡಿನ ಮಧ್ಯದಲ್ಲಿ ಒಂದು ಸುಂದರ ಪಕ್ಷಿ ವಾಸಿಸುತ್ತಿತ್ತು. ಅದರ ರೆಕ್ಕೆಗಳು ಮಿನುಗುತ್ತಿದ್ದವು ಮತ್ತು ಹೃದಯ ತುಂಬಾ ಮೃದುವಾಗಿತ್ತು. ಆದರೆ ಅದಕ್ಕೆ ಒಂದು ವಿಚಿತ್ರ ಅಭ್ಯಾಸ ಇತ್ತು. ಪ್ರತಿದಿನ ಅದು ನೋಡಿದುದನ್ನು, ಕೇಳಿದುದನ್ನು ಅಥವಾ ಅನುಭವಿಸಿದುದನ್ನು ಒಂದು ಚಿಕ್ಕ ಕಲ್ಲಿನ ಮೇಲೆ ಬರೆಯುತ್ತಿತ್ತು. ಅದು ಕ್ಷಣ ಸಂತೋಷದಿಂದ ಕೂಡಿದ್ದರೂ ಇರಬಹುದು ಅಥವಾ ದುಃಖದಿಂದ ಕೂಡಿದ್ದರೂ ಇರಬಹುದು. ಪ್ರತಿಯೊಂದು ಕ್ಷಣವೂ ನೆನಪಿನಲ್ಲಿಡತಕ್ಕದ್ದು ಎಂದು ಅದು ನಂಬುತ್ತಿತ್ತು. ಅದರ ಅಭಿಪ್ರಾಯ ಏನೆಂದರೆ, ಒಳ್ಳೆಯ ನೆನಪುಗಳು ನಮ್ಮನ್ನು ನಗುವಂತೆ ಮಾಡುತ್ತವೆ, ಆದರೆ ಕೆಟ್ಟ ನೆನಪುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು, ಅವನ್ನು ಬರೆದು ಬಿಡಬೇಕು. ಪ್ರತಿದಿನ ಅದು ಹೊಸ ಕಲ್ಲನ್ನು ತೆಗೆದುಕೊಳ್ಳುತ್ತಿತ್ತು, ತನ್ನ ಚುಂಬಿಯಿಂದ ಅದರಲ್ಲಿ ತನ್ನ ಆಲೋಚನೆಗಳನ್ನು ಬರೆಯುತ್ತಿತ್ತು ಮತ್ತು ಅದನ್ನು ಒಂದು ಚಿಕ್ಕ ಬಟ್ಟೆಯ ಚೀಲದಲ್ಲಿ ಇಡುತ್ತಿತ್ತು. ಹಾರುವಾಗ ಯಾವಾಗಲೂ ಆ ಚೀಲವನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತಿತ್ತು. ಆರಂಭದಲ್ಲಿ ಇದು ತುಂಬಾ ಸುಂದರವಾಗಿ ತೋರಿತು. ತನ್ನ ನೆನಪುಗಳನ್ನು ಸಂಗ್ರಹಿಸುವುದು ಅದಕ್ಕೆ ತುಂಬಾ ಇಷ್ಟವಾಯಿತು. ಭವಿಷ್ಯದಲ್ಲಿ ಇದು ಉಪಯೋಗವಾಗುತ್ತದೆ ಎಂದು ಅದು ಭಾವಿಸಿತು. ಆ ಚೀಲವೇ ಅದರ ಅಮೂಲ್ಯವಾದ ಆಸ್ತಿ. ಅದರ ಜೀವನದ ಸಣ್ಣ ದೊಡ್ಡ ನೆನಪುಗಳಿಂದ ತುಂಬಿದ್ದಿತು. ಆದರೆ ಸಮಯ ಕಳೆದಂತೆ ಚೀಲ ತುಂಬಾ ಭಾರವಾಗತೊಡಗಿತು. ಹೆಚ್ಚು ಕಲ್ಲುಗಳು, ಹೆಚ್ಚು ತೂಕ. ನಿಧಾನವಾಗಿ ಅದರ ರೆಕ್ಕೆಗಳು ದಣಿವನ್ನು ಅನುಭವಿಸಿದವು ಮತ್ತು ಹಿಂದೆ ಹಾರುತ್ತಿದ್ದಷ್ಟು ಎತ್ತರಕ್ಕೆ ಹಾರಲು ಸಾಧ್ಯವಾಗಲಿಲ್ಲ. ಆದರೆ ಪಕ್ಷಿಗೆ ಇದರ ಅರಿವೇ ಇರಲಿಲ್ಲ. ಅದು ಕಲ್ಲುಗಳನ್ನು ಕಲೆ ಹಾಕುತ್ತಲೇ ಇತ್ತು. ಒಂದು ದಿನ ಅದು ವಯಸ್ಸಾದ ಜ್ಞಾನಿಯಾದ ಗೂಬೆಯೊಬ್ಬನನ್ನು ಭೇಟಿಯಾಯಿತು. ಗೂಬೆ ಕೇಳಿತು, ಚಿಕ್ಕ ಪಕ್ಷಿ, ನೀನು ಈ ಚೀಲವನ್ನು ಏಕೆ ಹೊತ್ತುಕೊಂಡು ತಿರುಗುತ್ತಿದ್ದೀಯಾ? ಪಕ್ಷಿ ನಗುತ್ತಾ ಹೇಳಿತು, ಇದರಲ್ಲಿ ನನ್ನ ಜೀವನವಿದೆ. ಪ್ರತಿಯೊಂದು ಸಂತೋಷ, ಪ್ರತಿಯೊಂದು ನೋವು, ಪ್ರತಿಯೊಂದು ಪಾಠ. ಗೂಬೆ ಗಂಭೀರವಾಗಿ ಹೇಳಿತು, ಆದರೆ ನೀನು ಇಂದಿನಲ್ಲೇ ಬದುಕುತ್ತಿದ್ದೀಯಾ ಅಥವಾ ನಿನ್ನ ಹಳೆಯ ನೆನಪುಗಳನ್ನು ಬೆನ್ನಿಗೆ ಹೊತ್ತುಕೊಂಡೇ ಹಾರುತ್ತಿದ್ದೀಯಾ? ಪಕ್ಷಿಗೆ ಆ ಮಾತು ಅರ್ಥವಾಗಲಿಲ್ಲ ಮತ್ತು ಅದು ಹಾರಿ ಹೋಯಿತು. ಆದರೆ ಈ ಸಲ ಹಾರಾಟ ಇನ್ನೂ ಭಾರಿಯಾಗಿತ್ತು. ಕೆಲವು ವಾರಗಳ ನಂತರ ಆ ಚೀಲ ಅಷ್ಟು ತುಂಬಿತು ಎಂದು ಅದು ನೆಲದಿಂದ ಎದ್ದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅದರ ರೆಕ್ಕೆಗಳು ನೋವು ಅನುಭವಿಸಿದವು, ದೇಹದಲ್ಲಿ ಶಕ್ತಿ ಉಳಿದಿರಲಿಲ್ಲ. ಒಂದು ಮಳೆಯ ಸಂಜೆ ಅದು ಸುರಕ್ಷಿತ ಸ್ಥಳಕ್ಕೆ ಹಾರಲು ಪ್ರಯತ್ನಿಸಿದಾಗ ಅದು ಬಿದ್ದು ಹೋಯಿತು. ಕಲ್ಲುಗಳ ಭಾರ ಅದು ನಾಜೂಕಾದ ದೇಹದ ಮೇಲೆ ಬಿದ್ದು ಹೋಯಿತು. ಅವು ಅದರ ಶಕ್ತಿ ಎಂದು ಅದು ಭಾವಿಸಿದ್ದ ನೆನಪುಗಳೇ ಈಗ ಅದರ ಜೀವನವನ್ನು ಕಿತ್ತುಕೊಂಡವು. ಅದೇ ರಾತ್ರಿ ಆ ಗೂಬೆ ಮತ್ತೆ ಬಂತು. ಅದು ಮೌನವಾಗಿ ಚಿಕ್ಕ ಪಕ್ಷಿಯನ್ನು ನೋಡಿತು ಮತ್ತು ನಿಧಾನವಾಗಿ ಹೇಳಿತು, ನೆನಪುಗಳು ನಮ್ಮನ್ನು ದಾರಿದೀಪದಂತೆ ಮುನ್ನಡೆಸಲು ಇರುತ್ತವೆ, ನಮ್ಮನ್ನು ತಡೆಯಲು ಅಲ್ಲ. ಅದು ಎಲ್ಲವನ್ನೂ ಉಳಿಸಿಕೊಳ್ಳಲು ಪ್ರಯತ್ನಿಸಿತು, ಆದರೆ ಬದುಕುವುದನ್ನು ಮರೆತು ಬಿಟ್ಟಿತು. ನಾವು ಎಲ್ಲರೂ ನೆನಪುಗಳನ್ನು ಸಂಗ್ರಹಿಸುತ್ತೇವೆ, ಒಳ್ಳೆಯವು, ಕೆಟ್ಟವು. ಆದರೆ ಪ್ರತಿದಿನ ನಮ್ಮ ಭೂತಕಾಲವನ್ನು ಹೊತ್ತುಕೊಂಡೇ ತಿರುಗಿದರೆ ಒಳಗೆ ದಣಿದು ಹೋಗುತ್ತೇವೆ. ಇಂದಿನಲ್ಲೂ ಬದುಕಲಾಗುವುದಿಲ್ಲ, ಭವಿಷ್ಯದತ್ತ ಹಾರಲಾಗುವುದಿಲ್ಲ. ಆ ಪಕ್ಷಿಯಂತೆಯೇ ಅನೇಕರು ಹಳೆಯ ಸಂತೋಷ ಅಥವಾ ನೋವನ್ನು ತುಂಬಾ ಹೊತ್ತು ತಮ್ಮೊಡನೆ ಇಡುತ್ತಾರೆ. ಆದರೆ ಜೀವನ ಎಂದರೆ ಮುಂದೆ ಸಾಗುವುದೇ. ನಾವು ಬದಲಾಯಿಸಲಾರದ್ದನ್ನು ಬಿಡಬೇಕು, ಕ್ಷಮಿಸಬೇಕು, ಮರೆತು ಬಿಡಬೇಕು ಮತ್ತು ಮುಂದೆ ಸಾಗಬೇಕು. ಹೊಸ ಅನುಭವಗಳನ್ನು ಹೊಂದಬೇಕು, ಹೊಸ ಹೆಜ್ಜೆಗಳನ್ನು ಹಾಕಬೇಕು ಮತ್ತು ಹಗುರವಾದ ಹೃದಯದಿಂದ ಬದುಕಬೇಕು. ಕೃತಜ್ಞತೆ ಇರಲಿ, ಸಹನೆ ಇರಲಿ ಮತ್ತು ಸದಾ ಮುಂದಕ್ಕೆ ಹಾರುತ್ತಿರಲಿ.